ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಶಿವಮೊಗ್ಗದ ಹತ್ತಿರ ಇರೋ ಒಂದು ಟೈಗರ್ ಲಯನ್ ಸಫಾರಿ ಹತ್ರ ನಾವು ಬಂದಿದ್ವಿ. ಇದು ಶಿವಮೊಗ್ಗದಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿದೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಟಿಕೆಟ್ ತೊಗೊತಾ ಇದ್ದೀವಿ. ಬನ್ನಿ ಟಿಕೆಟ್ ತೊಗೊಂಡು ಹೋಗೋಣ. ನೋಡಿ, ಟಿಕೆಟ್ ತೊಗೊಂಡ್ವಿ. 2 ವೀಲರ್ ಮಾತ್ರ ಫಸ್ಟ್ ಇಲ್ಲಿ ಕೌಂಟ್ರಲ್ಲಿ ಟಿಕೆಟ್ ಕೊಡ್ತಾರೆ. 2 ವೀಲರ್ಗೆ 40 ರೂಪಾಯಿ ತೊಗೊತಾರೆ. 4 ವೀಲರ್ ಎಲ್ಲರಿಗೂ 70 ರೂಪೀಸ್ ಮಾಡಿದ್ದಾರೆ. ಇದು ವೆಬ್ಸೈಟಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲಂತೆ. ಇಲ್ಲಿ ಬಂದರೆ ಗೊತ್ತಾಗುತ್ತೆ ಟಿಕೆಟ್ ಎಷ್ಟಿದೆ ಏನಿದೆ ಅಂತ. ನೋಡಿ, ನಮ್ಮದು 2 ವೀಲರು 40 ರೂಪೀಸ್ ತೊಗೊಂಡಿದ್ದಾರೆ. ಈಗ ಇಲ್ಲಿ ವೆಹಿಕಲ್ಸ್ಗೆಲ್ಲ ಟಿಕೆಟ್ ತೊಗೊಂಡು ಮುಂದೆ ಹೋದೆ ಎಲ್ಲರಿಗೂ ಟಿಕೆಟ್ ತೊಗೊತಾರೆ. ನೋಡೋಣ ಬನ್ನಿ, ಅಲ್ಲಿ ಯಾರಿಗೆ ಎಷ್ಟು ಟಿಕೆಟ್ ತೊಗೊಂಡಿದ್ದಾರೆ ಅಂತ, ಚಿಲ್ಡ್ರನ್ಸ್ಗೆ ಎಷ್ಟು, ಅಡಲ್ಟ್ಸ್ಗೆ ಎಷ್ಟು ಅಂತ ನಮಗೆಲ್ಲರಿಗೂ ಗೊತ್ತಾಗುತ್ತೆ. ಈಗ ನಾವು ಟಿಕೆಟ್ ತಗೊಂಡಾಗಿದ್ಮೇಲೆ ಇದು ಕಾರ್ ಪಾರ್ಕಿಂಗ್ ಏರಿಯಾ ಪ್ಲಸ್ 2 ವೀಲರ್ ಪಾರ್ಕಿಂಗ್ ಏರಿಯಾ ಇರ್ತದೆ. ವಾಟರ್ ಬಾಟಲ್ ತೊಗೊಂಡ್ರಾ? ಆ ಬ್ಯಾಗ್ ಹಿಡ್ಕೊಂಡ್ರೆ ಸ್ವಲ್ಪ ಭಾರ ಆಕತಿ. ಒಂದೊಂದೇ ಖಾಲಿ ಮಾಡ್ಕೊತಾ ಇರ ಇವನಿಗೆ ತಿನ್ನಿಗೆ. ನಂಗೊಂದು ಸ್ವಲ್ಪ ಅದ್ರ ಮೇಲೆ ಹಾಕ್ಬಾರ್ದು. ನೀರು ಕುಡಿದ್ರಾ? ಒಂದು ಬಾಣ್ ತಗೊಳ್ರಿ, ಅಲ್ಲಿ ಮೋಸ್ಟ್ಲಿ ನೀರು ಇರ್ಬೋದು ನನಗೆ ಕಾಣುತ್ತೆ. ಹಾಂ, ಜಿಪ್ ಕಡಪಿ ಅದ್ರದ್ದು ಸಾಕು. ಚಿಂಟ ಬನ್ರಿ. ಈ ಟಿಕೆಟ್ ತೊಗೊಂಡೋಗೋದು ಈ ಕಡೆಗೆ ಬರ್ರಿ. ಯಾವ ಕಡೆಗೆ? ಬನ್ನಿ, ಈ ಕಡೆ ಹೋಗೋಣ ಬನ್ನಿ. ಅಲ್ಲಿ ನೋಡಿ ಚಿಂಟು, ಚಿನ್ನ ಇಲ್ಲಿ ನೋಡಿಲ್ಲ, ತಣ್ಣಗೆ ನೀರಿಗೆ. ಬಿಸಿಗಾಲಲ್ಲ ಚಿನ್ನು, ಬೇಸಿಗೆಲ್ಲ, ಅದಕ್ಕೆ ತಣ್ಣಗೆ ಬಿಟ್ಟಿದ್ದಾರೆ ನೀರು. ನೀವು ಹೋಗ್ರಿ, ಮುಂದೆ ಹೋಗ್ರಿ, ತಣ್ಣಗಾಗಲಿ ಅಂತ. ನಡಿ ಬಂದೆ. ಇದು ಸಫಾರಿ ವೆಹಿಕಲ್ಸ್. ಇದು ಟಿಕೆಟ್ ಕೌಂಟರ್. ಟೈಗರ್, ಲಯನ್, ಸಾಂಬಾರ್, ಸ್ಪಾಟೆಡ್ ಡಿಯರ್, ಬ್ಲ್ಯಾಕ್ ಟಕ್ಸ್ ಎಲ್ಲ ಅನಿಮಲ್ಸ್ ಇದಾವೆ ಇಲ್ಲಿ. ಇವತ್ತು ಸಂಡೇ ಅಲ್ವಾ, ಸಿಕ್ಕಾಬಿಟ್ಟೆ ರಶ್ ಇದೆ. ನೋಡೋದು ಕೂಡ ಸಖತ್ತ ಮಜಾ ಬರುತ್ತೆ. ಈಗ ಟಿಕೆಟ್ ತೊಗೊಂಡಿದ್ದೀವಿ. ಅಡಲ್ಟ್ಸ್ಗೆ 80 ರೂಪೀಸು, ಚಿಲ್ಡ್ರನ್ಸ್ಗೆ 40 ರೂಪೀಸ್ ಮಾಡಿದ್ದಾರೆ. ವೆಬ್ಸೈಟಲ್ಲಿ ಬೇರೆ ಥರ ಇದೆ, ಅದಿನ್ನೂ ಕೂಡ ಅಪ್ಡೇಟ್ ಆಗಿಲ್ವಂತೆ. ಇಲ್ಲಿಗೆ ಬಂದರೆ ಎಲ್ಲ ಥರದ್ದು ವಿಷಯ ನಿಮಗೆಲ್ಲ ಗೊತ್ತಾಗುತ್ತೆ. ವೆಬ್ಸೈಟಲ್ಲಿ ನೀವು ನೋಡಿಕೊಂಡು ಇದು ಮಾಡ್ಕೊಂಡು ಬರಬೇಡಿ. ಇಲ್ಲಿ ಫೋನ್ಪೇ ಫೆಸಿಲಿಟಿ ಕೂಡ ಇದೆ. ಕ್ಯಾಶಿಂದನೇ ಇದನ್ನೇ ಇದು ಮಾಡಬೇಕಂತ ಏನಿಲ್ಲ. ಫೋನ್ಪೇ ಕೂಡ ನೀವು ಮಾಡಿಕೊಂಡು ಟಿಕೆಟ್ ಕೂಡ ತೊಗೋಬೋದು. ಇವಾಗ ಒಳಗಡೆ ಹೋಗೋಣ ಬನ್ನಿ. ಕೊಡಿ. ಹಾಂ, ಬನ್ನಿ ಹೋಗೋಣ, ಬನ್ನಿ ಬನ್ನಿ ಬನ್ನಿ. ಹಾಂ, ಎಲ್ಲಿ ಹೋಗೋಣ? ಎಲ್ಲಿ ಎಲ್ಲಿ ಈ ಸಾರಂಗ ತಿರ್ಬೇಕಲ್ಲ ಸುಮ್ಮನೆ. ಇದು ಎಲ್ಲಿ ಮೊಟ್ಟೆ ಇಟ್ಟಿದ್ದಾರೆ. ಇದು ಏಮು ಚಿನ್ನ, ಇದು ಅದಿಲ್ಲ ಏಮು. ಅಷ್ಟು ಚೆಗ್ಗು, ಅದು ಅಷ್ಟು ಚೆಗ್ಗು ಚಿನ್ನ. ಇದು ಅಷ್ಟಿಸ್ ನಾವೆಲ್ಲ ಎಗ್ಗಿದ್ದು. ಇದು ಏಮು ಏಮು ಮೊಟ್ಟೆ ನೋಡ್ಬಾ. ಬೇಸಿಗೆ ಅಲ್ವಾ, ಮೃಗಾಲಯಕ್ಕೆ ಹೋಗೋ ದಾರಿಯಲ್ಲಿ ಈ ಥರ ನೀರಿಂದು ಫುಲ್ ಸ್ಪ್ರಿಂಗ್ ಥರ ಮಾಡಿಬಿಟ್ಟಿದ್ದಾರೆ. ಫುಲ್ ಕೋಲ್ಡ್. ವಾತಾವರಣ ಮಾತ್ರ ಸಖತ್ತಾಗಿದೆ. ಮಾತ್ರ ತುಂಬಾ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಫಸ್ಟು ನಾವು ಬಂದಾಗ ಈ ಥರ ಇದ್ದಿಲ್ಲ. ಫಸ್ಟ್ ಟೈಮ್ ಈ ರೀತಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರೋವಂಥ ಜಾಗ ಇದು. ಸಖತ್ತಾಗಿದೆ. ಬನ್ನಿ, ಒಂದೊಂದೇ ಪ್ರಾಣಿಗಳನ್ನ ನೋಡ್ಕೊಂಡು ಹೋಗೋಣ. ಚಿನ್ನ ಚಿನ್ನ ಬರ್ರಿ ಇಬ್ರು, ಇಲ್ಲಿ ಬನ್ರಿ. ಚಿನ್ನ
ನೋಡ್ಕೊಂಡು ಅವ್ನು ಬರ್ರಿ ಎಲ್ಲ ಒಂದೊಂದೇ ಸಖತ್ತಾಗಿ ಮಕ್ಕಳಿಗೆ ಮತ್ತು ಆಟ ಆಡೋಕೆ ಸಖತ್ತಾಗಿದ್ದಾರೆ. ಒಂದ್ಸರಿ ವಿಸಿಟ್ ಕೊಡಿ, ಅದು ಸೂಪರ್ ಆಗಿರುತ್ತೆ. ಶಿವಮೊಗ್ಗ ಹತ್ರನೇ ಬರುತ್ತೆ ಇದು. ಇದು ಈ ಒಳಗಡೆ ಈಗಲ್ಲಿದೆ, ಈಗಲ್ ಸ್ವಲ್ಪ ಕಾಣ್ತವ. ಇದು ಬಿಳಿ ಗರುಡ ಇರೋ ಜಾಗ ಇದು. ಎರಡು ಕುಂತಿದ ನೋಡ್ತೀನಿ ಅಲ್ಲಿ. ಇಲ್ಲಪ್ಪ, ಓ ಇಲ್ಲಿದೆ ನೋಡಿ. ಈ ಕಡೆ ಇದೆಲ್ಲ ಇದೆ ನೋಡು. ಗೋಲ್ಡನ್ ಪೀಸ್ ಅಂತಿರೋದು ಇದಾಯ್ಕಲಿ. ಇದ್ಯಾವುದು ಮನೆ, ಯಾವ್ದ್ರದ್ದು? ಇರು 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 ನೋಡೋಣ. ಕೆಂದಳಿಲು ಮಲ್ಬಾರ್ ಜೈನ್ ಸ್ಕ್ವೇರ್ ಎಲ್ಲಿದ್ದರು? ಹ್ಞೂ ಅಲ್ಲಿದೆ ನೋಡ್ತೀನಿ. ಓ ಅಲ್ಲಿ ನೋಡಿ, ಅಲ್ಲಿ ಅಲ್ಲಿ ಕಾಣ್ತಾ ಇದೆಯಾ? ಅಲ್ಲಿ ನೋಡು, ಸಿಗುತ್ತಾ? ನೋಡ್ರಿ ಸಾಕು ಬರಪಿ. ಗೌತಮ್ ಅವ್ರ ಅತ್ತೆ ಹುಡ್ಕೊಂಡು ಹೋದ ನೋಡಲ್ಲಿ. ಮಧ್ಯಾಹ್ನ ಆಯ್ತಲ್ಲ, ಅದಕ್ಕೆ ಅವ್ರಿಗೆ ಊಟ ಕೊಟ್ಟಿರ್ತಾರ, ಅದಕ್ಕೆ ಊಟ ಮಾಡಿ ಮಲ್ಕೊಂಡಿರ್ತಾವೆ. ಚಿರತೆನೇ ಇಲ್ಲಪ್ಪ ಅಲ್ವಾ? ಕಚ್ಚುತ್ತೆ ಕಚ್ಚುತ್ತೆ ಅದು, ಕಚ್ಚುತ್ತೆ ಕಚ್ಚುತ್ತೆ. ಬಿಸ್ಕೆಟ್ ಕೊಟ್ರ? ಬಿಸ್ಕೆಟ್ ತಿಂತಾ ಇದೆ. ಹ್ಞೂ ತಗೋ, ಒಂದು ತಗೋ ಬಿಸ್ಕೆಟ್ ತಗೋ. ಇಲ್ಲ ತಗೋ ಬಿಸ್ಕೆಟ್. ಚಿನ್ನ, ನಿಮ್ಮ ಕೈಯಿಂದ ಮಂಕಿ ಬಿಸ್ಕೆಟ್ ಎಲ್ಲ ಕಸ್ಕೊತಂತ ಅಂತ ಹೇಳ್ಬಿಟ್ಟು ನಿಮ್ಮ ಮತ್ತೆ ಆ ಪ್ಯಾಕೆಟ್ ಅದಕ್ಕೆ ಎಸ್ಬಿಟ್ರಪ್ಪ ಅಲ್ಲ? ಬರ್ರಿ, ನರಿ ಇದೆ ಬನ್ರಿ ಚಿನ್ನ. ನೋಡಿಲ್ಲಿ ಜಾಕಲ್ ಇದೆ, ಬರ್ರಿ ಜಾಕಲ್ ಇದೆ ಬನ್ರಿ. ಎಲ್ಲೂ ನರಿನೇ ಕಾಣ್ತಾ ಇಲ್ಲ ಅಲ್ಲಪ್ಪ. ಜಾಕಲ ಕಾಣ್ತಲ್ಲ ಚಿಂಟು, ಗೌತಮ್. ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದ್ರಿಂದ ಪ್ರಾಣಿಗಳು ತುಂಬಾ ಕಡಿಮೆ ಇದ್ದಾವೆ. ಒಳಗಡೆ ಇರೋದು ನಮಗೆ ಕಣ್ಣಿಗೆ ಕಾಣೋದೇ ಇಲ್ಲ. ಆದಷ್ಟು ಸ್ವಲ್ಪ ಬೆಳಗ್ಗೆ ಬೇಗ ಬಂದರೆ ಪ್ರಾಣಿಗಳು ಕಾಣ್ತಾವೆ ಅಂತ ಕಾಣುತ್ತೆ. ಈಗೆಲ್ಲ ಮಧ್ಯಾಹ್ನ ಆಯ್ತಲ್ವ, ಅದಕ್ಕೋಸ್ಕರ ಅವಕ್ಕೆಲ್ಲಕ್ಕೂ ಊಟ ಕೊಟ್ಟು ಮಲಗಿಸ್ಬಿಟ್ಟಿರ್ತಾರೇನಪ್ಪ. ಅಡ್ಡಾಡಿ ತುಂಬ ಸುಸ್ತಾಗಿಬಿಡುತ್ತೆ. ಇದೇನಿದು? ಓ ಇದು ಲೇಔಟ್. ಇದು ಶಿವಮೊಗ್ಗ ಮೃಗಾಲಯದ ನೀಲಿ ನಕ್ಷೆ ಅದು ಚಿಂಟು. ಬಂಡೆ ಇಲ್ಲೊಂದೇನಿದೆ ನೋಡಿ ಇಲ್ಲಿ. ಹಾಂ, ಇದು ಕರಿಮುಷ್ಯ ಅಂತ ನೋಡು. ಹನುಮಾನ್ ಲಂಗೂರ್ ನೋಡ್ರಿ, ಎಲ್ಲಾದ್ರೂ ಕಾಣುತ್ತಾರಂತ ಚಿನ್ನ? ಶಿವಮೊಗ್ಗ ಮೃಗಾಲಯ ಪ್ರವಾಸಿಗರ ಗಮನಕ್ಕೆ. ದಯವಿಟ್ಟು ಮುಂದೆ ಸಾಗಿ ಎಲ್ಲ ಪ್ರಾಣಿಗಳನ್ನು ವೀಕ್ಷಿಸಿ. ಅಭಿವೃದ್ಧಿ ಕಾಮಗಾರಿಗಳು ಪ್ರಗತಿಯಲ್ಲಿವೆ, ಅನುಕೂಲಕ್ಕಾಗಿ ವಿಷಾದಿಸಿದೆ, ದಯವಿಟ್ಟು ಸಹಕರಿಸಿ. ಈ ಒಂದು ಕಾರಣದಿಂದ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಪ್ರಾಣಿಗಳು ಇದು ಮಾಡ್ತಾ ಇದ್ದಾರೆ. ನೋಡೋಣ. ಏಷ್ಯನ್ ಪಾಮ್
ಸ್ವೆಟ್ ಕ್ಯಾಟ್ ಅಂದರೆ ಮರಬೇಕು. ಇಲ್ಲಿ ಮುಂದೆ ಹೋಗೋದಕ್ಕಾಗಲ್ಲ. ನೋಡೋಣ ಮುಂದೆ ಏನಿದೆ. ಓ ಕರಡಿ ಕಾಣ್ತಾ ಇದೆ ನೋಡ್ರಲ್ಲಿ. ಚಿನ್ನ ಬೇಗ ಓಡಿ 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 ಓಡ್ರಿ 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 ಓಡ್ರಿ. ಕರಡಿ ನೋಡಿ, ಪ್ರಾಣಿಗಳಿಗೆ ತಿಂಡಿ ತಿನಿಸನ್ನು ಕೊಡಬೇಡಿ, ಕೀಟಲೆ ಮಾಡಬೇಡಿ. ಡು ನಾಟ್ ಟೀಸ್ ಆರ್ ಫೀಡ್ ಅನಿಮಲ್ಸ್. ಗೊತ್ತಾಯ್ತಾ? ಇಲ್ಲ ಇಲ್ಲ, ಆಯ್ ಮಾಡಿ ಚಿನ್ನ. ಕಾಣ್ತಾ ಇದೆಯಾ ನೋಡಲ್ಲ? ಇಲ್ಲಿ ಬನ್ನಿ, ಇಲ್ಲಿ 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 ಚಿಂಟು. ಇಲ್ಲಿ ಬನ್ರಿ ಚಿನ್ನ. ಚಿನ್ನ ಇದೆ ಅಂತೆ, ಅದಕ್ಕೆ ಅವು ತೋಡ್ತಾ ಇದ್ದಾವೆ ನೋಡಲ್ಲಿ ಕರಡಿಗಳು. ನಮ್ದೆಲ್ಲ ಬೇಡ ಬಿಡಿ ಸರ್, ನಮ್ದೆಲ್ಲ ಬೇಡಪ್ಪ. ಮಕ್ಕಳದು ಅದೇದ ನೋಡಿ, ಕರಡಿ ಎಲ್ಲ ತಗೊಳ್ಬೇಕಾರೆ. ಇಲ್ಲೇ ಇದ್ದ. ಮುಂದೆ ಸಾಗಿ ಮುಂದೆ ಸಾಗಿ ಮುಂದೆ ಸಾಗ್ತಾ ಸಾಗ್ತಾ ಇನ್ನು ಎಷ್ಟು ಪ್ರಾಣಿಗಳಿದೆ ನೋಡ್ಕೊಂಡು ಬರೋಣ. ಇದು ಕತ್ತೆ ಕಿರುಬನ ಚಿನ್ನ? ಹಾಂ, ಇನ್ನೊಂದು ಹಾಕಿದ್ದಾರಲ್ಲ ಕತ್ತೆ ಕಿರುಬ ಅಂತ, ಸ್ಟಿಪಡ್ ಹೆನ. ಈ ಹೌದಲ್ಲ ಚಿನ್ನ? ಹೌದು. ಹಾಂ, ಟೈಗರ್, ಲಯನ್, ಲಿಯೋಪಾರ್ಡ್ ಎನ್ಕ್ಲೋಸರ್ಸ್ ಮ್ಯೂಸಿಯಂ. ಇನ್ನು ಮುಂದೆ ಇರ್ಬೋದು ಚಿನ್ನು. ಹುಲಿ ಚಿರತೆ ಇದೆಲ್ಲ ಬಿಗ್ ಕ್ಯಾಟ್ ಝೋನ್ ಅಂತ ಮಾಡಿದರೆ, ಎಲ್ಲರೂ ಇಲ್ಲಿ ಫೋಟೋ ತಗೋಬೋದು. ಟೈಗರ್ ಲಯನ್ ಸಫಾರಿ ನೋಡೋಣ ಹೇಗಿದೆ ಅಂತ. ಹಾಂ, ಎಲ್ಲಿ ಇದೆ 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 ಇಲ್ಲಿ. ವಾವ್, ಟೈಗರ್ ಮಲ್ಕೊಂಡಿದೆ. ಟೈಗರ್ ಮಲ್ಕೊಂಡಿದೆ ಚಿನ್ನು. ಇದು ಲಯನ್ಸ್ ಪ್ಲೇಸ್ ನೋಡಂಗಿದೆ ಚಿನ್ನು. ಎಲ್ಲ ಮಲ್ಕೊಂಡಿದಪ್ಪ. ಇಲ್ಲಿ ನೋಡಿ ಚಿನ್ನ, ಕರಿಚಿರತೆ, ಬ್ಲ್ಯಾಕ್ ಲಿಯೋಪಾರ್ಡ್. ತುಂಬ ಅಪರೂಪ ಅಲ್ಲ ಇದು ಲಿಯೋಪಾರ್ಡ್. ಎಲ್ಲಿ ಕಾಣಿಸ್ತಾವಿಲ್ಲ ಗೊತ್ತಿಲ್ಲಪ್ಪ. ಕರಿಚಿರತೆ, ಬ್ಲ್ಯಾಕ್ ಪ್ಯಾಂಥರ್. ಕಾಣ್ತಾ ಇದ್ದಾವ? ಬ್ಲ್ಯಾಕ್ ಪ್ಯಾಂಥರ್ ಇಲ್ಲ, ಮೋಸ್ಟ್ಲಿ ಮನೆ ಒಳಗಡೆ ಇರ್ಬೇಕು. ಮನೆ ಒಳಗಡೆ ಇರ್ಬೇಕಲ್ಲಿ. ಶಿಫ್ಟ್ ಮಾಡ್ಯಾರ ಅಂದಲ್ಲ.
ತಣ್ಣಗಾಗುತ್ತಾ ಚಿನ್ನ ಬರ್ರಿ ಅಲ್ಲಿ ನೋಡ್ರಿ. ವಾಟರ್ ಪ್ರೂಫ್ ಫೋನ್ ಇರೋದ್ರಿಂದ ಈ ರೀತಿ ವಿಡಿಯೋ ಮಾಡಿದ್ದಾಯ್ತು. ತಣ್ಣಗಾಯ್ತಲ್ಲ ಸ್ವಲ್ಪ ನಿನಗೆ ಆಗಲಿ ಇವತ್ತಿನ ನೀನು ಬಾ ಹೋಗೋಣ ಬರ್ತೀಯಾ? ಹಾಂ ಸುತ್ತಾಡಿ ಫುಲ್ ಸುಸ್ತು ಆಗಿತ್ತು. ನೀರಿನ ಒಂದು ಕಾರಂಜಿ ಮೈ ಮೇಲೆ ಬಿದ್ದ ತಕ್ಷಣ ಸ್ವಲ್ಪ ತಣ್ಣಗಾಯಿತು. ನೆಕ್ಸ್ಟು ಈಗ ಪ್ರಾಣಿ ಸಂಗ್ರಹಾಲಯ ಅಂತ ಒಂದು ಮಾಡಿದ್ದಾರೆ, ಅಲ್ಲಿ ಹೋಗ್ತಾ ಇದ್ದೀವಿ. ಝೂ ಮ್ಯೂಸಿಯಮ್ಮು ಪ್ರಾಣಿ ಸಂಗ್ರಹಾಲಯ ಅಂತ ನೋಡ್ಕೊಂಡು ಬಂದ್ರಾ ನೀವು? ಬನ್ನಿರಿ ಮತ್ತೆ ಹೋಗೋಣ ಬನ್ನಿ. ಶುದ್ಧ ಕುಡಿಯುವ ನೀರಿನ ಘಟಕನೂ ಇದೆ. ಇದೆ ಅನಿಮಲ್ ಝೂಸ್ ಪ್ರಾಣಿ ಸಂಗ್ರಹಾಲಯ. ಪಾದರಕ್ಷೆಗಳನ್ನು ಹೊರಗಡೆ ಬಿಡಿ. ঘোনা বলছি তা মানে चलो ये हत्ती का भैया चलो चलो बस हम बात कर लेंगे बाहर चलो. ಹಾಂ ಇಲ್ಲಿ ಝೂ ಅಲ್ಲಿ ಏನೇನಿದಾವೆ ಅಂತ ಎಲ್ಲ ಮಾಡಿಟ್ಟಿದ್ದಾರೆ. ಕರಡಿ, ಚಿರತೆ, ಜಿಂಕೆ, ಇನ್ನೊಂದು ಕರಡಿ ಮುಟ್ಬಾರ್ದು. ಚಿನ್ನು ಚಿರತೆ, ಸಿಂಹ ಇವ್ರು ಕಾಡು ಕೊಡ ಮುಟ್ಬಾರ್ದು. ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಚಾನಲ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಣಿಗಳ ಮಾಡೆಲೆಲ್ಲ ಮಾಡಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಮತ್ತು ಮಕ್ಕಳಿಗೆ ಒಂದು ಪ್ರಾಣಿ ಪಕ್ಷಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ವೀಲ್ ಟೈಪ್ ಮಾಡಿದ್ದಾರೆ, ಅದು ಕೂಡ ತುಂಬ ಚೆನ್ನಾಗಿದೆ. ಸೂಪರ್. ಎಲ್ಲಿ ಆಸ್ಟ್ರಿಚ್? ಇಲ್ಲಿ ಮುಂದೆ ಇದೆ ನೋಡಲ್ಲ ಆಸ್ಟ್ರಿಚ್. ಹುಲಿ ಆಯಿತು, ಸಿಂಹ ಆಯಿತು, ಚಿರತೆ ಆಯಿತು, ಈಗ ಆಮೇಲೆ ಪ್ರಾಣಿ ಸಂಗ್ರಹಾಲಯ ಆಯಿತು. ಹಾಂ ಓ ಹಿಪ್ಪೋಪೊಟಮಸ್ಸು, ನೀರು ಕುದುರೆ. ನೆಕ್ಸ್ಟ್ ಅಷ್ಟು ಬನ್ನಿರಿ, ಅಲ್ಲಿ ನೋಡು. ಆಸ್ಟ್ರಿಚ್ ಪ್ರಾಣಿಗಳನ್ನ ನೋಡ್ಕೊಂಡು ಬಂದ್ವಿ. ಇವಾಗ ಎಕ್ಸಿಟ್ಗೆ ದಾರಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಏನಾದರೂ ಪ್ರಾಣಿಗಳಿಗೆ ಸಂಬಂಧಪಟ್ಟದ್ದು ಏನಾದರೂ ಗೊಂಬೆಗಳು, ನಿಮಗೆ ಬೇಕಾದ ಏನೋ ಒಂದು ಆಕ್ಸೆಸರೀಸನ್ನು ತಗೋಬೇಕನ್ನೋ ಒಂದು ಶಾಪ್ ಕೂಡ ಇದೆ. ಇಲ್ಲಿ ಇದೆ ಅದು ಶಾಪು. ಇದಾಗಿದ ಮೇಲೆ ಕೊನೆಯದು ಮಕ್ಕಳು ಆಟ ಆಡೋ ಜಾಗ.
ಕುಂತು 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 ಪಾಪ ಬೇಜಾರಾಗಿದ್ವು ಅವ್ರಿಗೆ ಅಲ್ಲ ಅಲ್ವಾ. ಇಲ್ಲಿ ಸಿಕ್ಕಿದ್ದಕ್ಕೆ ನೋಡು ಮನೆಗೊಂಡು ಬನ್ನಿ ಅಂದು ಕೂಡ ಬರ್ತಾ ಇಲ್ಲ. ಹೋಗಂಡ್ರೆ ಮನೆಗೆ ಹೊಂಡ್ರೆ ಸಾಕು. ನೋಡಿ ಏನು ಮಾಡ್ರೆ ಮನೆಗೆ ಬರ್ತಾ ಇಲ್ಲ. ಚಿನ್ನ ಬೇಸಿಗೆ ರಜೆ ಬೇರೆ ಅಲ್ಲ, ಮನೇಲಿ ಇದು ಬೇಜಾರಾಗ್ಬಿಟ್ಟಿರುತ್ತೆ ಅವ್ರಿಗೂ. ಯಾವತ್ತಾದ್ರೂ ಒಂದಿನ ಸಿಕ್ಕರೆ ಸಾಕು. ಹೋಗಣ್ರ ಸಾಕು, ಮಳೆ ಬರ್ತಾ ಇದೆ. ನೋಡು ಅವನೆಲ್ಲಿ ಹೋದ ನೋಡು, ನೋಡಿ ಜೊಕ್ಕಲ್ಲಿ ಆಡ್ತದೆ ನೋಡಿ ಇಲ್ಲಿ. ತಲೆ ಹಿಡ್ಕೊತಾ ಇದ್ದೀರಾ? ಎಂಜಾಯ್ ಮಾಡಿದ್ರಾ ಟೈಗರ್ ಲಯನ್ ಸಫಾರಿನಾ? ಚಿಂಟು ಸೂಪರಾ? ಹಾಂ ಹೇಗಿತ್ತು? ಚೆನ್ನಾಗಿತ್ತಾ? ಹಾಂ ಹೇಗಿತ್ತು ಚಿಂಟು? ಸೂಪರ್ ಆಗಿತ್ತಾ? ಹಾಂ ಚೆನ್ನಾಗಿತ್ತು ಚಿನ್ನ? ಹಾಂ ಮಳೆ ಬೇರೆ ಬಂದ್ಬಿಟ್ಟಲ್ಲ. ಈ ಕಡೆ ಕೊಂಡ್ರಾ? ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಮಳೆ ಬೇರೆ ಸಿಕ್ಕಾಪಟ್ಟೆ ಬಂತು. ಈ ಟೈಮಲ್ಲಿ ಸಫಾರಿ ಮಾಡೋಕ್ಕಾಗಲ್ಲ, ಯಾಕಂದರೆ ಪ್ರಾಣಿಗಳೆಲ್ಲ ಪೊದೆಗಳು ಹೊಕ್ಕೊಂಡಿರ್ತಾವಲ್ಲ ಮಳೆಗೆ. ಈ ಟೈಮಲ್ಲಿ ಸಫಾರಿ ಮಾಡೋಕ್ಕಾಗಲ್ಲ ಇವಾಗ ಅಲ್ವಾ. ಬರ್ತಿದ್ದಾವೆ ಎಲ್ಲ ವ್ಯಾನ್ಗಳು. ಮಳೆ ಮಾಡೋ ಬೇರೆ ಸಿಕ್ಕಾಪಟ್ಟಾಗಿದೆ. ಬನ್ನಿರಿ ಅಲ್ಲಿ ನೋಡಲ್ಲ ವ್ಯಾನ್ ಬರ್ತಿದ್ದಾವೆ. ನಾವಂತರೂ ಶಿವಮೊಗ್ಗ ಹತ್ರ ಇರೋ ಟೈಗರ್ ಲಯನ್ ಸಫಾರಿನ ತುಂಬಾ ಎಂಜಾಯ್ ಎಲ್ಲ ಮಾಡಿದ್ವಿ. ನಿಮಗೆ ಈ ವಿಡಿಯೋ ಏನು ಅನಿಸ್ತೋ ಅಂತ ನಿಮ್ಮ ಕಾಮೆಂಟ್ಸ್ ಮುಖಾಂತರ ದಯವಿಟ್ಟು ವಿಡಿಯೋದಲ್ಲಿ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.